ಸೋಷಿಯಲ್ ಮೀಡಿಯಾದಲ್ಲಿ ಸಿಎಂ ಪೋಸ್ಟ್ಗಳಿಗೆ ಕೆಟ್ಟದಾಗಿ ಕಾಮೆಂಟ್ ಹಾಕ್ತೀರಾ? ಹಾಗಾದ್ರೆ ಮಿಸ್ ಮಾಡದೆ ಈ ಸ್ಟೋರಿನ ನೀವು ನೋಡಲೇಬೇಕು. ಸಿಎಂ ಪೋಸ್ಟ್ಗಳಿಗೆ ಕೆಟ್ಟದಾಗಿ ಕಮೆಂಟ್ ಹಾಕ್ತಾ ಇದ್ದೀರಾ ಅಥವಾ ಹಾಕಿದ್ದೀರಾ? ಹಾಗಾದ್ರೆ ಮಿಸ್ ಮಾಡದೆ ಈ ಸ್ಟೋರಿ ನೋಡಿ. ಸಿಎಂ ಪೋಸ್ಟ್ಗೆ ಕಮೆಂಟ್ ಹಾಕೋ ಮುನ್ನ ಎಚ್ಚರದಿಂದಿರಿ. ಅವಹೇಳನ ಕಮೆಂಟ್ ಡ್ರಾಪ್ ಮಾಡಿದ್ರೆ ಕೇಸ್ ಬೀಳತ್ತೆ. ಸಿಎಂ ಸಿದ್ದರಾಮಯ್ಯಗೆ ಸಾವು ಬಯಸಿ ಒಂದು ಕಮೆಂಟ್ ಬಂದಿತ್ತು. ಕಿಡಿಗೇಡಿಗಳ ವಿರುದ್ಧ ಪ್ರಕರಣ ದಾಖಲಾಗಿದೆ, ಕೇಸ್ ದಾಖಲಾಗಿದೆ. ಪೀಣ್ಯ ಪೊಲೀಸ್ ಠಾಣೆಗೆ ಕಾಂಗ್ರೆಸ್ನಿಂದ ದೂರು ದಾಖಲಾಗಿರುವುದು. ಹೆಲ್ತ್ ಚೆಕಪ್ಗೆ ಖಾಸಗಿ ಆಸ್ಪತ್ರೆಗೆ ಸಿಎಂ ಸಿದ್ದರಾಮಯ್ಯ ತೆರಳಿದ್ರು. ಆಸ್ಪತ್ರೆಗೆ ಭೇಟಿ ಕೊಟ್ಟ ಪೋಸ್ಟ್ಗೆ ಕೆಟ್ಟದಾಗಿ ಕಮೆಂಟ್ ಮಾಡಿದ್ದಾರೆ. ಕೆಟ್ಟ ಕಮೆಂಟ್ ಹಾಕಿದ್ದ ಕಿಡಿಗೇಡಿಗಳ ಮೇಲೆ ಕೇಸ್ ದಾಖಲಾಗಿದೆ. ಅಂದ್ರೆ ಹೃದಯಾಘಾತ ರಾಜ್ಯದಲ್ಲಿ ಪದೇ ಪದೇ ಸಂಭವಿಸ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಸಾವು ನೋವುಗಳು ಕೂಡ ಆಗ್ತಾ ಇದೆ. ಹಾಗಾಗಿ ಅಪೋಲೋ ಆಸ್ಪತ್ರೆಗೆ ಸಿಎಂ ಸಿದ್ದರಾಮಯ್ಯ ಅವರು ಮೊನ್ನೆ ಚೆಕಪ್ಗೆ ಅಂತ ಹೋಗಿದ್ರು. ಅದಾದ ಮೇಲೆ ಪೋಸ್ಟ್ ಕೂಡ ವೈರಲ್ ಆಗಿತ್ತು. ಸುಮ್ಮನೆ ಇಲ್ಲ ಕೈ ಕಡಿತಾ ಇರತ್ತೋ ಅಥವಾ ಅವರ ಮನಸ್ಥಿತಿ ಆಗಿರುತ್ತೋ ಅಥವಾ ಹುಟ್ಟು ಚಾಳಿ ಆಗಿರುತ್ತೋ ಇಲ್ಲ ಫ್ರಸ್ಟ್ರೇಷನ್ ಎಲ್ಲ ತಗೊಂಡು ಬಂದು ಕಾಮೆಂಟ್ ಬಾಕ್ಸ್ ನಲ್ಲಿ ತುಂಬ್ತಾರೋ ಗೊತ್ತಿಲ್ಲ. ಸಿಎಂ ಸಿದ್ದರಾಮಯ್ಯ ಅವರು ಆಸ್ಪತ್ರೆಗೆ ಹೋಗಿ ಬಂದಿದ್ದಕ್ಕೆ ಬಾಯಿಗೆ ಬಂದಂಗೆ ಕಮೆಂಟ್ ಹಾಕಿದ್ದಾರೆ, ಸಾವು ಬಯಸಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರು ಕೂಡ ದೂರನ್ನ ದಾಖಲು ಮಾಡಿದ್ದಾರೆ. ಇನ್ನು ಮುಂದೆ ಸಿಎಂ ಸಿದ್ದರಾಮಯ್ಯ ಅವರು ವಿಚಾರವನ್ನ ಮಾತ್ರ ಅಲ್ಲ ಈಗ ಹಾಕಿದ್ದಾರೆ, ನಾವು ನೆನಪಿಸ್ತಾ ಇದ್ದೀವಿ. ಯಾವುದೇ ವಿಚಾರ ಆಗಿರಲಿ ಕಾಮೆಂಟ್ ಹಾಕಬೇಕು, ಹೆಲ್ದಿ ಕಾಮೆಂಟ್ಗಳನ್ನು ಹಾಕಬೇಕು. ಬೇರೆಯವರನ್ನ ಕುಗ್ಗಿಸುವಂತಹ ಅಥವಾ ಬೇರೆದಕ್ಕೆ ಪ್ರಚೋದನೆ ಕೊಡುವಂತಹ ಕಾಮೆಂಟ್ಗಳನ್ನು ಹಾಕಬಾರ್ದು. ಇದು ಇರಬೇಕಾಗಿರುವಂಥ ಮಿನಿಮಮ್ ಕಾಮನ್ ಸೆನ್ಸ್. ಇದಕ್ಕೆ ಸಂಬಂಧಪಟ್ಟಂತೆ ಇಷ್ಟ ಬಂದಂಗೆ ಕೆಟ್ಟದಾಗಿ ಕಾಮೆಂಟ್ ಹಾಕಿದವರಿಗೆ FIR ಕೂಡ ದಾಖಲಾಗಿದೆ. ಮುಂದಿನ ದಿನದಲ್ಲಿ ನೀವು ಕೂಡ ಕಾಮೆಂಟ್ ಹಾಕ್ತಾ ಇದ್ದೀರಾ ಅಂತ ಹೇಳಿದ್ರೆ ಸ್ವಲ್ಪ ಯೋಚನೆ ಮಾಡಿ ಕಾಮೆಂಟ್ ಅನ್ನ ಹಾಕಿ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಒಂದ್ ಕಡೆ ನೋಟಿಸ್ ಕೊಟ್ಟಿರುವಂತಹ ದೃಶ್ಯಾವಳಿ, ಮತ್ತೊಂದು ಕಡೆ ಇಷ್ಟ ಬಂದಂಗೆ ಆ ಮನಸ್ಥಿತಿ, ಹೀನ ಮನಸ್ಥಿತಿಯವರು ಏನು ಕಾಮೆಂಟ್ ಹಾಕಿದ್ರಲ್ಲ ಅದನ್ನ ಕೂಡ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದೀವಿ. ಅಂದ್ರೆ ಯಾವ್ದ್ಯಾವ್ದೋ ಫ್ರಸ್ಟ್ರೇಷನ್, ಎಲ್ಲರಿಗೂ ಎಲ್ಲರನ್ನ ಮೆಚ್ಚಿಸುವಂತ ಕೆಲಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅದು CM ಆಗಿರಬಹುದು, ಜನಸಾಮಾನ್ಯರಾಗಿರಬಹುದು, ಯಾರೇ ಆಗಿರ್ಲಿ. ಆದ್ರೆ ಕಿಡಿಗೇಡಿಗಳ ಚಾಳಿ ಇದೆಯಲ್ಲ ಅದನ್ನ ಬಿಟ್ಬಿಡ್ಬೇಕು. ಆಸ್ಪತ್ರೆಗೆ ಹೋಗಿದ್ದಾರೆ ಅಂತ ಹೇಳಿದ್ರೆ ಸಾವು ಬಯಸೋದು ಎಷ್ಟರ ಮಟ್ಟಿಗೆ ಸರಿ? ನೀವು ಸತ್ತೋಗಿ ಅಂತ ಹೇಳಿದ್ರೆ ಯಾವ ರೀತಿ ಸರಿ ಅಂತ. ಈಗ CM ಪೋಸ್ಟ್ಗೆ ಕಾಮೆಂಟ್ ಹಾಕೋ ಮುನ್ನ ಕೇವಲ ಎಲ್ಲ ಜನಸಾಮಾನ್ಯರಿಗಲ್ಲ, ನಿಮ್ಮ ಅಕ್ಕಪಕ್ಕದವರು ಕಾಮೆಂಟ್ ಹಾಕಬೇಕಂದ್ರೆ ಹುಷಾರಾಗಿರಿ. ಇಲ್ಲ ಅಂತ ಹೇಳಿದ್ರೆ ನಿಮಗೂ ಕೂಡ FIR ದಾಖಲಾಗುತ್ತೆ ಪೀಣ್ಯ ಪೊಲೀಸ್ ಠಾಣೆಯಲ್ಲಿ. ಈಗಾಗಲೇ ಕಾಂಗ್ರೆಸ್ನಿಂದ ದೂರು ಹೋಗಿದೆ. ಹೆಲ್ತ್ ಚೆಕಪ್ಗೆ ಹೋಗಿರೋದು ಮಿನಿಮಮ್ ಕಾಮನ್ ಸೆನ್ಸ್ ಅದು. ಹಾಗಾಗಿ ಒಬ್ಬರಿಗೆ ಕಾಮೆಂಟ್ ಹಾಕ್ತಿದ್ದೀವಿ ಅಂತ ಹೇಳಿದ್ರೆ ಸ್ವಲ್ಪ ಮಿನಿಮಮ್ ಕಾಮನ್ ಸೆನ್ಸನ್ನು ಯೂಸ್ ಮಾಡ್ಕೊಳ್ಳಿ.